ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 238 ವಾಷಿಂಗ್ಟನ್ ಜೂನ್ 9 1896 ಮೊದಲನೆಯ ಅಂಶವನ್ನಾಗಿ ತೆಗೆದುಕೊಳ್ಳುತ್ತಾ ಕಾರ್ಯಾಲಯದ ಘೋಷಣೆ ಟಿಂಬುಕ್ಟು ಫ್ರಾನ್ಸ್ನ ಸೇರ್ಪಡೆ ಡಿಂಗ್ಲಾಂಗ್ ದೇಶದಲ್ಲಿ ಒಂದು ಪ್ರಧಾನ ಸ್ಥಳ ಪೆನ್ಸಿಲ್ವೇನಿಯಾ ರಾಜ್ಯಕ್ಕಿಂತಲೂ ದೊಡ್ಡದಾದ ಜಿಲ್ಲೆ ಮತ್ತು ಅಷ್ಟೇ ಫಲವತ್ತಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ ಕನ್ಸ್ಯೂಲ್ಸ್ಟಿಕ್ ಲ್ಯಾಂಡ್ ಗೌರೈ ಧಾಕರ್ವು ಯುರೋಪ್ ದೇಶಗಳು ಶೀಘ್ರವಾಗಿ ವಸಾಹತುಗಳನ್ನು ವಶಪಡಿಸಿಕೊಂಡಿರುವುದರಿಂದಾಗಿ ಆಫ್ರಿಕಾದಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ವ್ಯಾಪಾರವನ್ನು ಭೀತಿಗೊಳಿಸುವ ಅಪಾಯಗಳನ್ನು ಕುರಿತು ರಾಜ್ಯ ವಿಭಾಗಕ್ಕೆ ಒಂದು ಕುತೂಹಲಕಾರಿ ವರದಿಯನ್ನು ಮಾಡಿದೆ. ಆತನು ಹೇಗೆ ಫ್ರೆಂಚ್ ನಾಡು ವಿದೇಶಿ ವಸ್ತುಗಳ ಮೇಲೆ 7% ತೆರಿಗೆಯನ್ನು ಪಕ್ಷಪಾತವಾಗಿ ವಿಧಿಸಿ ಫ್ರೆಂಚ್ ವಸಾಹತುಗಳ ಮೇಲೆ ಪೂರ್ಣಾಧಿಕಾರವನ್ನು ಪಡೆದಿದೆ. ಹೀಗಾಗಿ ಯುನೈಟೆಡ್ ಸ್ಟೇಟ್ಸ್ ಈಗಾಗಲೇ ಆ ಭಾಗದ ಪ್ರಪಂಚದಲ್ಲಿ ಆನಂದ ಪಡುತ್ತಿದ್ದ ಲಾಭದಾಯಕ ಮತ್ತು ಬೆಳೆಯುತ್ತಿರುವ ವ್ಯಾಪಾರವನ್ನು ಪುಡಿಪುಡಿ ಮಾಡಿತು ಎಂಬುದನ್ನು ವಿವರಿಸುತ್ತಾ ಆತನು ಹೇಳುತ್ತಾನೆ, ಪ್ರಕ್ರಿಯೆಯು ಈಗ ಹುರಿದುಂಬಿಸುವ ಬಹುಶಃ ಆಫ್ರಿಕಾ ಸಂಪೂರ್ಣ ಖಂಡವನ್ನು ನಮಗೆದುರಾಗಿ ಸರಕುಗಳ ಮೇಲೆ ರಕ್ಷಣಾತ್ಮಕ ತೆರಿಗೆ ವಿಧಿಸುವ ಪ್ರಕ್ರಿಯೆಯು ಈಗ ಪ್ರಾರಂಭವಾಗಿದೆ. ಈಗೇನಾದರೂ ಒಂದು ದೇಶವು ಪರಿಣಾಮಕಾರಿಯಾಗಿ ಮಾಡಿದರೆ ಉಳಿದವರೆಲ್ಲರೂ ತಮ್ಮೊಳಗೆ ಸರಿಸಮವಾಗಲು ಹಾಗೆ ಮಾಡಲೇಬೇಕಾಗುತ್ತದೆ. ನಿಜವಾಗಿಯೂ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಅಂದರೆ ಸಮಾಜಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ತಮಗೆ ಸಾಧ್ಯವಾದ ಮಟ್ಟಿಗೆ ತಯಾರಾಗುತ್ತಿದ್ದಾರೆ. ಮೇಲೆ ತಿಳಿಸಿದ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಿಸುವಿಕೆ ಮತ್ತು ಭೂಮಿಯ ಇತರ ಸಾಮ್ರಾಜ್ಯಗಳ ವಿಸ್ತರಿಸುವಿಕೆ ಮತ್ತು ವ್ಯಾಪಾರದ ಸಾಮಾನ್ಯ ಯುದ್ಧ ಸ್ಥಾಪನೆ ಅಥವಾ ಉಳಿಸುವಿಕೆ ಕೇವಲ ಬ್ರಿಟಿಷ್, ಇಟಲಿ ಮತ್ತು ಫ್ರೆಂಚ್ ಕೆಲಸಗಾರದ ಉದ್ಯೋಗವನ್ನು ಒದಗಿಸುವ ಉದ್ದೇಶವಾಗಿದೆ ಎಂದು ಯಾರೂ ಒಂದು ಕ್ಷಣಕ್ಕೂ ಊಹಿಸದಿರಲಿ. ಖಂಡಿತವಾಗಿಯೂ ಅಲ್ಲ. ಕೆಲಸಗಾರನು ಕೇವಲ ಪ್ರಾಸಂಗಿಕನು. ಮುಖ್ಯವಾಗಿ ಬ್ರಿಟಿಷ್ ಬಂಡವಾಳಶಾಹಿಯು ಹೊಸ ಕ್ಷೇತ್ರಗಳನ್ನು ಹುಡುಕಿ ಅದರಿಂದ ಲಾಭವನ್ನು ಗಳಿಸುವುದಾಗಿದೆ ಮತ್ತು ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ ಎಂಬಂತೆ. ಯಾಕೋಬ 5:3. ಮುಂದಿನ ಶೀರ್ಷಿಕೆ ಜರ್ಮನಿಯಲ್ಲಿ ಸಾಮಾಜಿಕ ಮತ್ತು ಕೈಗಾರಿಕಾ ಯುದ್ಧ ದ ಸೋಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ವಾರ್ ಇನ್ ಜರ್ಮನಿ. ಜರ್ಮನಿಯ ರಿಚ್ಸ್ಟ್ಯಾಗ್ನಲ್ಲಿ ಹೆರ್ ಲೆಬೆಕೆನೆಸಿಟಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿಯ ನಾಯಕನು ಜುಲೈ 1896ರಲ್ಲಿ ಗ್ರೇಟ್ ಬ್ರಿಟನ್ಗೆ ಭೇಟಿ ಕೊಟ್ಟನು. ಲಂಡನ್ನ ಡೈಲಿ ಕ್ರಾನಿಕಲ್ಸ್ನ ಅಂಕಣಕ್ಕೆ ಒಂದು ಸಂದರ್ಶನಕ್ಕೆ ಸಲ್ಲಿಸಿದನು. ಅದರಿಂದ ನಾವು ಒಂದು ಭಾಗವನ್ನು ಕೆಳಗೆ ನಮೂದಿಸುತ್ತೇವೆ. ನಮ್ಮ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿಯು ಜರ್ಮನಿ ಪಾರ್ಲಿಮೆಂಟ್ನಲ್ಲಿ ಅತ್ಯಂತ ಪ್ರಬಲವಾದ ಏಕೈಕ ಪಕ್ಷವಾಗಿದೆ. ಇತ್ತೀಚಿನ ಚುನಾವಣೆಯಲ್ಲಿ ನಾವು 1,880,000 ಮತಗಳನ್ನು ಚಲಾಯಿಸಿದ್ದೇವೆ. ನೌಕಾಪಡೆಯ ಖರ್ಚಿನ ಬಗ್ಗೆ ಸಮಸ್ಯೆ ವಿಭಜನೆಯಾಗುವುದನ್ನು ನಾವು ಎದುರು ನೋಡುತ್ತಿದ್ದೇವೆ. ರಿಚ್ಸ್ಟ್ಯಾಗ್ ಅದನ್ನು ಮಂಜೂರು ಮಾಡುವುದಿಲ್ಲ. ಆ ಚುನಾವಣೆಯಲ್ಲಿ ನಾವು ಮತ್ತೊಂದು ಮಿಲಿಯನ್ ಮತಗಳನ್ನು ಗಳಿಸಲು ಎದುರು ನೋಡುತ್ತಿದ್ದೇವೆ. ಹಾಗಿದ್ದರೆ ಜರ್ಮನಿಯಲ್ಲಿ ದೇಶಭಕ್ತಿ ಬಲವಾಗಿಲ್ಲವೇ? ದೇಶಭಕ್ತಿ ಜರ್ಮನಿಯಲ್ಲಿ ಇಲ್ಲವೇ ಇಲ್ಲ. ಯುರೋಪ್ನ ಎಲ್ಲ ಜನರಲ್ಲಿ ಜರ್ಮನ್ನರು ಮಿಲಿಟರಿತನದ ಬಗ್ಗೆ ಅತ್ಯಂತ ರೋಸಿ ಹೋದವರು. ಸಮಾಜವಾದಿಗಳ ನಾವು ಅದರ ವಿರುದ್ಧ ಚಳುವಳಿಯ ಮುಖ್ಯಸ್ಥರಾಗಿದ್ದೇವೆ ಮತ್ತು ಮಿಲಿಟರಿತನಕ್ಕೆ ವಿರುದ್ಧವಾದ ಚಳುವಳಿ ಯುರೋಪ್ನಲ್ಲೆಲ್ಲ ಮುಂದುವರಿಯಬಹುದೆಂದು ಭಾವಿಸುವಿರಾ? ನನಗೆ ಅದರ ಬಗ್ಗೆ ಖಚಿತವಿದೆ. ಫ್ರಾನ್ಸ್, ಜರ್ಮನಿ ಮತ್ತು ಬೆಲ್ಜಿಯಂ, ಇಟಲಿ ಮತ್ತು ಡೆನ್ಮಾರ್ಕಿನ ಪಾರ್ಲಿಮೆಂಟ್ಗಳಲ್ಲಿ ಸಮಾಜವಾದಿ ಪ್ರತಿನಿಧಿಗಳು ಅಂದರೆ ನಮಗೆ ಪ್ರತಿಯೊಂದರಲ್ಲೂ ಅಂತಹ ಬಹಳ ಮಂದಿ ಇದ್ದಾರೆ. ಮರಣಪರ್ಯಂತರ ಹೋರಾಡುತ್ತಿದ್ದಾರೆ ಮತ್ತು ಈ ವರ್ಷ ಲಂಡನ್ನಲ್ಲಿ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ನಡೆಯುವಾಗ ಎಲ್ಲ ಸಮಾಜವಾದಿ ಪ್ರತಿನಿಧಿಗಳು ಹಾಜರಿದ್ದು ಸೋಷಿಯಲ್ ಡೆಮಾಕ್ರಟಿಕ್ ಒಂದು ಸಾಮಾನ್ಯ ಕ್ರಮವನ್ನು ಏರ್ಪಡಿಸುವ ಉದ್ದೇಶದಿಂದ ಒಂದು ಸಂಘಟನೆಯನ್ನು ಮಾಡುತ್ತಾರೆ. ಜರ್ಮನಿಯನ್ನು ಕುರಿತಂತೆ ಅದು ಸಂಪೂರ್ಣವಾಗಿ ಮಿಲಿಟರಿ ವ್ಯವಸ್ಥೆಯಿಂದ ಹಾಳಾಗಿದೆ. ನಮ್ಮದು ಈಗ ಹೊಸ ದೇಶ.